ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆನೇ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಈ ಡೌನ್ ಫಾಲ್ ನ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು 1062 ಪಾಯಿಂಟ್ಸ್ ಅಥವಾ 1.45% ಡೌನ್ ಫಾಲ್ ಕಂಡು ಬಂದಿದೆ. ಓಪನಿಂಗ್ ಡೌನ್ ಅಲ್ಲಿ ಆಯ್ತು, ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅಪ್ ಟು ಕೊನೆವರೆಗೂ ಕೂಡ. ಸೊ ಯಾವುದೇ ರಿಕವರಿ ಲಕ್ಷಣ ಕಂಡು ಬರಲೇ ಇಲ್ಲ ಕೊನೆವರೆಗೂ ಕೂಡ ಇವತ್ತು. ನಂತರ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 345 ಪಾಯಿಂಟ್ಸ್ ಅಥವಾ 1.55% ಡೌನ್ ಫಾಲ್ ಕಂಡು ಬಂದಿದೆ. ಸೇಮ್ ಗ್ಯಾಪ್ ಡೌನ್ ಓಪನಿಂಗ್ ನಂತರ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್. ಜೊತೆಗೆ ನಿಫ್ಟಿ 22,000 ಲೆವೆಲ್ ಅನ್ನ ಬ್ರೇಕ್ ಮಾಡಿ ಕೆಳಗಡೆ ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅದನ್ನ ನಾವಿಲ್ಲಿ ನೋಡಬಹುದು. ಯೂಶಲಿ ಈ ಇವನ್ ನಂಬರ್ಸ್ ಏನಿರುತ್ತೆ ಅಥವಾ ರೌಂಡ್ ಫಿಗರ್ಸ್, ಇವು ಸ್ಟ್ರಾಂಗ್ ಸಪೋರ್ಟ್ ಅಥವಾ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಗಳಾಗಿರುತ್ತೆ. ಅಂತ ಸಪೋರ್ಟ್ ಝೋನ್ ಅನ್ನ ಬ್ರೇಕ್ ಮಾಡಿ ಕೆಳಗಡೆ ಹೋಗಿದೆ ಕೂಡ. ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ 50 1.55%, ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 2% ಗಿಂತ ಜಾಸ್ತಿ, ನಿಫ್ಟಿ 100 ಅಲ್ಲಿ 1.5% ಗಿಂತ ಜಾಸ್ತಿ, 200 ಅಲ್ಲೂ ಕೂಡ 1.5% ಗಿಂತ ಜಾಸ್ತಿ, 500 ಅಲ್ಲೂ ಕೂಡ 1.74% ಡೌನ್ ಫಾಲ್ ಕಂಡು ಬಂತು ಲಾರ್ಜ್ ಕ್ಯಾಪ್ ಅಲ್ಲಿ ಎಸ್ಪೆಷಲಿ. ನಂತರ ಮಿಡ್ ಕ್ಯಾಪ್ ಗೆ ಬಂದ್ರೆ 1.82%, ಮಿಡ್ ಕ್ಯಾಪ್ 100 ಅಲ್ಲಿ 1.85%, ಹಾಗೆ ಸ್ಮಾಲ್ ಕ್ಯಾಪ್ ಅಲ್ಲಂತೂ ಇವತ್ತು ಭರ್ಜರಿ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು, ಆಲ್ಮೋಸ್ಟ್ 3% ಅಂತ ಹೇಳ್ಬೋದು. ನಂತರ ಮಿಡ್ ಕ್ಯಾಪ್ 150 ನಲ್ಲೂ ಕೂಡ 1.7%, ಸ್ಮಾಲ್ ಕ್ಯಾಪ್ 50 ನಲ್ಲಿ 3%, ಸ್ಮಾಲ್ ಕ್ಯಾಪ್ 250 ನಲ್ಲಿ 2.5% ಗಿಂತ ಜಾಸ್ತಿ. ನಂತರ ಮೈಕ್ರೋ ಕ್ಯಾಪ್ ಗೆ ಬಂದ್ರೆ 2.5% ಗಿಂತ ಜಾಸ್ತಿ. ಓವರ್ ಆಲ್ ಇವತ್ತು ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಹಾಗಂತ ಲಾರ್ಜ್ ಕ್ಯಾಪ್ ಅಲ್ಲಿ ಏನ್ ತೀರಾ ಕಡಿಮೆ ಏನಾಗಿಲ್ಲ, ಅಲ್ಲೂ ಕೂಡ 1.5% ಮೇಲೇನೆ ಡೌನ್ ಫಾಲ್ ಇದೆ. ಸ್ಮಾಲ್ ಕ್ಯಾಪ್ ಅಲ್ಲಿ ಹತ್ತತ್ರ 3% ಡೌನ್ ಫಾಲ್ ಇದೆ. ಓವರ್ ಆಲ್ ಬ್ಲಡ್ ಬಾತ್ ಇವತ್ತು ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ಎಲ್ಲಾ ಕಡೆ ಕೂಡ. ನಂತರ ಸೆಕ್ಟೋರಲ್ ಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಮೋರ್ ದನ್ 1% ಡೌನ್ ಫಾಲ್ ಕಂಡು ಬಂದಿದೆ. ಆಟೋ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ 0.78% ಪಾಸಿಟಿವ್ ಅಲ್ಲಿ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ 1.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. FMCG ನಲ್ಲಿ ಇವತ್ತು 2.5% ಡೌನ್ ಫಾಲ್ ಕಂಡು ಬಂದಿದೆ. ಲಾಸ್ಟ್ 2-3 ಡೇಸ್ ಅಲ್ಲಿ FMCG ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ವೈಪ್ ಔಟ್ ಮಾಡಿದೆ ಅಂತಾನೆ ಹೇಳ್ಬೋದು 2.5% ಡೌನ್ ಫಾಲ್ ನ ನಂತರ. ಯಾಕೆಂತಂದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ನಂತರ ಈ ರೀತಿ ಡೌನ್ ಫಾಲ್ ಬಂದಿದೆ. ಹಾಗೆ IT ನಲ್ಲೂ ಕೂಡ ಡೌನ್ ಫಾಲ್ ಇದೆ, ಬಟ್ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ. 0.39% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬೇರೆ ಇಂಡೆಕ್ಸ್ ಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು ನಿಫ್ಟಿ IT ಡೌನ್ ಫಾಲ್ ಅನ್ನ. ನಂತರ ಮೀಡಿಯಾದಲ್ಲಿ ಡೌನ್ ಇದೆ, ಮೆಟಲ್ ಡೌನ್ ಇದೆ, ಫಾರ್ಮಾ ಡೌನ್ ಇದೆ, PSU ಬ್ಯಾಂಕ್ ಗಳಲ್ಲೂ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ 0.73%, ಪ್ರೈವೇಟ್ ಬ್ಯಾಂಕ್ ಅಲ್ಲಿ 1.43%, ರಿಯಾಲ್ಟಿ ಮೋರ್ ದನ್ 2%, ಹೆಲ್ತ್ ಕೇರ್ ಡೌನ್ ಇದೆ. ನಂತರ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಮೋರ್ ದನ್ 1% ಡೌನ್ ಇದೆ. ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ. ಇದು ಥರ್ಡ್ ಹೈಯೆಸ್ಟ್ ವೇಟೇಜ್ ಇರುವಂತಹ ಸೆಕ್ಟರ್ ನಿಫ್ಟಿ 50 ಅಲ್ಲಿ. ಇಲ್ಲಿನ ದೊಡ್ಡ ಮಟ್ಟದ ಡೌನ್ ಫಾಲ್ ಓವರ್ ಆಲ್ ನಿಫ್ಟಿ ಡೌನ್ ಫಾಲ್ ನು ಕೂಡ ಜಾಸ್ತಿ ಮಾಡುತ್ತೆ. ಸೊ ಅದೇ ಇವತ್ತಾಗಿದೆ ಅಂತ ಹೇಳ್ಬೋದು, ಮೋರ್ ದನ್ 3% ಡೌನ್ ಫಾಲ್ ನ ನಂತರ. ಓವರ್ ಆಲ್ ಎಲ್ಲ ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಎಕ್ಸೆಪ್ಟ್ ಆಟೋ ಸೆಕ್ಟರ್ ಅಂತ ಹೇಳ್ಬೋದು. ಆಟೋ ಸೆಕ್ಟರ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಈಗಾಗಲೇ ಅರೌಂಡ್ 280 ಸೀಟ್ಗಳಿಗೆ ಎಲೆಕ್ಷನ್ ಆಗಿದೆ. ನೆಕ್ಸ್ಟ್ ಫೇಸ್ ಅಲ್ಲಿ 96 ಸೀಟ್ಗಳಿಗೆ ಎಲೆಕ್ಷನ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಎಲೆಕ್ಷನ್ ಹೇಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಸೊ ಈ ವಿಚಾರಕ್ಕೆ ಬರೋದಾದ್ರೆ ನಾನಿಲ್ಲಿ ಒಂದು ವಿಷಯನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಇರೋ ಫ್ಯಾಕ್ಟರ್ ನ ಹೇಳ್ತಾ ಇದ್ದೀನಿ, ನ್ಯೂಸ್ ಅನ್ನ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಪಾರ್ಟಿಗೆ ಸಪೋರ್ಟ್ ಮಾಡೋದಾಗ್ಲಿ ಅಥವಾ ಇನ್ನೊಂದು ಪಾರ್ಟಿಗೆ ಸಪೋರ್ಟ್ ಮಾಡೋದಾಗ್ಲಿ ಮಾಡ್ತಾ ಇಲ್ಲ. ಇದನ್ನ ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಆಗಿ ನೋಡಿ, ಯಾವುದೇ ಪೊಲಿಟಿಕಲ್ ಮೋಟಿವೇಟೆಡ್ ಮಾತಿನ ತರ ಅಲ್ಲ. ಸೊ ಇರೋ ನ್ಯೂಸ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಏನಂತಂದ್ರೆ ಮಾರ್ಕೆಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು. ಯಾವ ಕಾರಣಕ್ಕೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ಅಂತ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಗೆ ಈಗಾಗಲೇ ಗೊತ್ತಿದೆ. ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಸೊ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು, ಹೇಗೆ ಫ್ಯಾಕ್ಟರ್ ಆಗಿತ್ತು ಅಂತಂದ್ರೆ ನರೇಂದ್ರ ಮೋದಿ ಅವರು ಥರ್ಡ್ ಟರ್ಮ್ ಈಸಿಯಾಗಿ ಎಲೆಕ್ಟ್ ಆಗಿ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಹೋಪ್ಸ್ ಮೇಲೆ ಮಾರ್ಕೆಟ್ ಈಗಾಗಲೇ ಫ್ಯಾಕ್ಟರ್ ಆಗಿತ್ತು. ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ಕೂಡ. ಈಗ ಕೆಲವು ನ್ಯೂಸ್ ಗಳು ಬರ್ತಾ ಇದೆ. ಆ ನ್ಯೂಸ್ ಗಳು ಏನಂತಂದ್ರೆ ಎಸ್ಪೆಷಲಿ ಒಂದು ಇಂಪಾರ್ಟೆಂಟ್ ಆಗಿ ಸುದ್ದಿ ಮಾಡ್ತಾ ಇರುವಂತದ್ದು ಅಂತಂದ್ರೆ ವೋಟರ್ ಟರ್ನ್ ಔಟ್, ಅಂದ್ರೆ ಪರ್ಸೆಂಟೇಜ್ ಆಫ್ ವೋಟಿಂಗ್. ಸೊ ಪರ್ಸೆಂಟೇಜ್ ಆಫ್ ವೋಟಿಂಗ್ ಏನಾಗ್ತಿದೆ, ಕಡಿಮೆ ಆಗ್ತಿದೆ. 2019 ಗೆ ಹೋಲಿಸಿದ್ರೆ ಕಡಿಮೆ ಆಗ್ತಾ ಇದೆ. ಇದು ಮಾರ್ಕೆಟ್ ಅಲ್ಲಿ ಒಂದು ಅನುಮಾನವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಏನ್ ಅನುಮಾನ ಅಂತಂದ್ರೆ ವೋಟರ್ ಟರ್ನ್ ಔಟ್ ಅಥವಾ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆದಷ್ಟು ಬಿಜೆಪಿಗೆ ಡಿಸ್ಅಡ್ವಾಂಟೇಜ್ ಆಗ್ಬೋದು, NDA ಮೈತ್ರಿಕೂಟಕ್ಕೆ ಡಿಸ್ಅಡ್ವಾಂಟೇಜ್ ಆಗ್ಬೋದು ಅನ್ನೋ ಅಂತ ಅನುಮಾನವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಇನ್ ಕೇಸ್ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದ್ರೆ ಅದು ಬಿಜೆಪಿಗೆ ಅಡ್ವಾಂಟೇಜ್ ತಂದು ಕೊಡುತ್ತೆ.
ಪರ್ಸೆಂಟೇಜ್ ಕಡಿಮೆ ಆಗೋದು ಡಿಸ್ಅಡ್ವಾಂಟೇಜ್ ತಂದ್ಕೊಡುತ್ತೆ ಅನ್ನೋದು ಈಗ ಸುದ್ದಿ ಮಾಡ್ತಾ ಇದೆ. ಇದು ಮಾರ್ಕೆಟ್ ಅಲ್ಲಿ ವೊಲಟಿಲಿಟಿ ಕಂಡು ಬರ್ಲಿಕ್ಕೆ ಕಾರಣ ಆಗ್ತಾ ಇದೆ. ಒಂದಿನ ಮೇಲೆ ಒಂದಿನ ಕೆಳಗಡೆ ಹೋದ್ರೆ ಪೂರ್ತಿ ಕೆಳಗಡೆ ಮತ್ತೆ ರಿಕವರಿ, ಈ ರೀತಿ ವೋಲಟೈಲ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಾ ಇದೆ. ಇವತ್ತಿನ ಮೇಜರ್ ಕರೆಕ್ಷನ್ಗೂ ಕೂಡ ಅದೇ ಕಾರಣ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಮೊನ್ನೆ ತಾನೇ ಫೇಸ್ 3 ಎಲೆಕ್ಷನ್ ಆಯ್ತು. ಫೇಸ್ 3 ಎಲೆಕ್ಷನ್ ವೋಟಿಂಗ್ ಪರ್ಸೆಂಟೇಜ್ ನಿನ್ನೆ ರಿಲೀಸ್ ಆಗಿದೆ. ಸೊ ಅದು ಎಷ್ಟಾಗಿದೆ ಅಂತ ಕೂಡ ಇಲ್ಲಿ ನೋಡಬಹುದು, 65.68% ಆಗಿದೆ. ಸೊ 2019 ಗೆ ಹೋಲಿಸಿದ್ರೆ ಹತ್ರ ಬಂದಿದೆ, ಬಟ್ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ. ನೋಡಬಹುದು 65.68 ಇದೆ. ಅದರಲ್ಲಿ 1.65% ಕಡಿಮೆ ಆಗಿದೆ ಲಾಸ್ಟ್ ಇಯರ್ ಗೆ, ಅಂದ್ರೆ ಲಾಸ್ಟ್ ಎಲೆಕ್ಷನ್ಸ್ ಗೆ ಹೋಲಿಸಿದ್ರೆ 2019 ಎಲೆಕ್ಷನ್ ವೋಟಿಂಗ್ ಪರ್ಸೆಂಟೇಜ್ ಗೆ ಹೋಲಿಸಿದ್ರೆ 1.65% ಡೌನ್ ಆಗಿದೆ. ಆದ್ರೆ ಈಗಲೂ ಹಲವಾರು ಅನಲಿಸ್ಟ್ ಗಳು ಹೇಳ್ತಿರೋ ಪ್ರಕಾರ, ನಾನು ಹೇಳ್ತಿರೋದಲ್ಲ, ಹಲವಾರು ಅನಲಿಸ್ಟ್ ಗಳು ಹೇಳ್ತಿರೋ ಪ್ರಕಾರ ಮೋದಿ ವಿಲ್ ವಿನ್, ಬಟ್ ಸೀಟ್ ಶೇರ್ ಏನಿದೆ ಅದು ಕಡಿಮೆ ಆಗ್ಬಹುದು. ಅಂದ್ರೆ ಇವರ ಟಾರ್ಗೆಟ್ ಏನಿದೆ 400 ಪಾರ್ ಅಥವಾ ಬಿಜೆಪಿ 370 ಪಾರ್ ಇದೇನಿದೆ ಇದು ರೀಚ್ ಆಗ್ಲಿಕ್ಕೆ ಆಗದೆ ಇರಬಹುದು, ಕಡಿಮೆ ಆಗಬಹುದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದು ಎಷ್ಟಾಗುತ್ತೋ ನನಗಂತೂ ಗೊತ್ತಿಲ್ಲ. ನಾನು ಯಾವ ಪೊಲಿಟಿಕಲ್ ಪಾರ್ಟಿಗೂ ಸಂಬಂಧಪಟ್ಟವನು ಅಲ್ಲ ಅಥವಾ ಪೊಲಿಟಿಕಲ್ ಅನಲಿಸ್ಟು ಅಲ್ಲ. ಬಟ್ ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಖಂಡಿತ ಇವೆಲ್ಲ ಕೂಡ ಗೊತ್ತಿರಲೇಬೇಕಾಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಯಾಕೆ ಮೇಲೆ ಕೆಳಗೆ ಹೋಗುತ್ತೆ, ಅವು ಎಣ್ಣೆ ಆಟ ಯಾಕೆ ಆಡುತ್ತೆ ಅನ್ನೋದು ಅರ್ಥ ಆಗ್ಬೇಕು ಅಂತಂದ್ರೆ ಈ ವಿಷಯಗಳು ಗೊತ್ತಿರಬೇಕಾಗುತ್ತೆ. ಸೊ ಈಗಲೂ ಕೂಡ ಹಲವು ಅನಲಿಸ್ಟ್ ಹೇಳ್ತಿರೋ ಪ್ರಕಾರ NDA ಗವರ್ನಮೆಂಟ್ ಬರುತ್ತೆ, ಬಟ್ ಸೀಟ್ಸ್ ಇವರು ಏನ್ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಆಗದೆ ಇರಬಹುದು ಅನ್ನೋ ಅಂತ ಒಪಿನಿಯನ್ಸ್ ಇದೆ. ಸೊ ಈ ಎಲ್ಲ ಜಿಟ್ಟರ್ಸ್ ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಮಾಡ್ತಾ ಇದೆ. ಹಾಗೆ ಹಿಂದೆ ಈಗಾಗಲೇ ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಮಾರ್ಕೆಟ್ ಹೇಗಿರುತ್ತೆ, ಎಲೆಕ್ಷನ್ ಹಿಂದಿನ ತಿಂಗಳು ಹೇಗಿರುತ್ತೆ ಪರ್ಫಾರ್ಮೆನ್ಸ್, ಎಲೆಕ್ಷನ್ ನಡೆಯೋ ತಿಂಗಳು ಹೇಗಿರುತ್ತೆ ಪರ್ಫಾರ್ಮೆನ್ಸ್, ನಂತರ ಎಲೆಕ್ಷನ್ ಆದ್ಮೇಲೆ ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಅನ್ನೋದನ್ನ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಎಲೆಕ್ಷನ್ ಟೈಮ್ ಅಲ್ಲಿ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ, ಈ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದು. ನಾನು ಸಾಧ್ಯವಾದ್ರೆ ಆ ವಿಡಿಯೋದ ಲಿಂಕ್ ಅನ್ನ ಇವತ್ತು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಒಂದ್ಸಲ ನೋಡ್ಕೊಳ್ಳಿ, ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ನಿಮ್ಗೆ, ಜೊತೆಗೆ ಇರುವಂತ ಡೌಟ್ಸ್ ಗಳು ಕೂಡ ಕ್ಲಿಯರ್ ಆಗ್ಬಹುದು. ಯೂಶಲಿ ಮಾರ್ಕೆಟ್ ಎಲೆಕ್ಷನ್ ಟೈಮ್ ಅಲ್ಲಿ ಇದೇ ರೀತಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ. ಇದನ್ನ ಆಲ್ಮೋಸ್ಟ್ ಲಾಸ್ಟ್ 4-5 ಮಂತ್ಸ್ ಹಿಂದೆನೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಕೂಡ. ಇಲ್ಲಿ ಮೈನ್ ಇಂಪ್ಯಾಕ್ಟ್ ಮಾಡ್ತಾ ಇರೋದು ಎಲೆಕ್ಷನ್, ಅದರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇರೋದು NDA ಗೆ ಡಿಸ್ಅಡ್ವಾಂಟೇಜ್ ಆಗ್ಬಹುದು ಅನ್ನುವಂಥದ್ದು. ಸೊ ಯಾಕೆ NDA ನೇ ಬರಬೇಕು ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡುತ್ತೆ? ಈಗಾಗಲೇ ಮಾರ್ಕೆಟ್ ಆ ಫ್ಯಾಕ್ಟರ್ ಇಟ್ಕೊಂಡು ಮೇಲೆ ಹೋಗಿದೆ, ಆ ನ್ಯೂಸ್ ಇಟ್ಕೊಂಡು NDA ಗವರ್ನಮೆಂಟ್ ರಿಎಲೆಕ್ಟ್ ಆಗುತ್ತೆ ಮತ್ತೆ ಅಂತಾನೆ ಆ ನ್ಯೂಸ್ ಬೇಸ್ಡ್ ರ್ಯಾಲಿ ಈಗಾಗಲೇ ಮಾರ್ಕೆಟ್ ಅಲ್ಲಿ ಕಂಡು ಬಂತೆ. ಇನ್ ಕೇಸ್ ಅದಕ್ಕೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತಂದ್ರೆ ಅದು ಕರೆಕ್ಷನ್ ಆಗ್ಲೇಬೇಕು, ಅದೇ ಆಗುತ್ತೆ ಕೂಡ. ಹಾಗಾಗಿ ಎಲ್ಲೆಲ್ಲ ಡೌಟ್ಸ್ ಗಳು ಬರುತ್ತೆ ಅಂತ ಸಮಯದಲ್ಲೆಲ್ಲ ಈ ರೀತಿ ಕರೆಕ್ಷನ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ. ಬಟ್ ಫೈನಲ್ ರಿಸಲ್ಟ್ ಅಂತೂ ನಮ್ಗೆ ಗೊತ್ತಾಗೋದು ಜೂನ್ 4ನೇ ತಾರೀಕು. ಅಲ್ಲಿವರೆಗೂ ಇವೆಲ್ಲನೂ ಕೂಡ ಜಸ್ಟ್ ಅಂತ್ಯಕಂತೆಗಳ ಪುರಾಣ ಅಷ್ಟೇ. ಬಟ್ ಮಾರ್ಕೆಟ್ ಮೂವ್ ಆಗದೆ ಈ ಅಂತ್ಯಕಂತೆಗಳ ಪುರಾಣದ ಮೇಲೇನೆ. ನಂತರ ರಿಯಾಲಿಟಿ ಗೊತ್ತಾದಾಗ ಮಾರ್ಕೆಟ್ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡುತ್ತೆ. ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ರೀತಿ ಆದ್ರೆ ಭರ್ಜರಿ ರ್ಯಾಲಿ ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದ್ರೆ ಭರ್ಜರಿ ಡೌನ್ ಫಾಲ್ ಬರ್ಬೋದು. ಸೊ ಎರಡಂತೂ ಫಿಕ್ಸ್, ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಸೊ ಮೇಜರ್ ರೀಸನ್ ನಿಮ್ಗೆ ಗೊತ್ತಾಗಿದೆ, ಎಲೆಕ್ಷನ್ಸ್, ಅದರಲ್ಲೂ ಲೋಯರ್ ವೋಟರ್ ಟರ್ನ್ಔಟ್ NDA ಗೆ ಡಿಸ್ಅಡ್ವಾಂಟೇಜ್ ತರಬಹುದು ಅನ್ನೋಂಥದ್ದು. ಅಟ್ ದ ಸೇಮ್ ಟೈಮ್ ಇವ್ರು ಹಾಕೊಂಡಿರುವಂತಹ ಟಾರ್ಗೆಟ್ ಅನ್ನ ಅಚೀವ್ ಮಾಡಕ್ಕಾಗದೇ ಇರಬಹುದು, ಬಟ್ ಮೆಜಾರಿಟಿಗೆ ಯಾವುದೇ ಇಂಪ್ಯಾಕ್ಟ್ ಆಗಲ್ಲ ಅನ್ನೋಂತ ಒಪಿನಿಯನ್ಸ್ ಕೂಡ ಇದೆ. ಬಟ್ ಇವೆಲ್ಲನೂ ಕೂಡ ಜಸ್ಟ್ ಒಪಿನಿಯನ್ಸ್. ಫೈನಲ್ ರಿಸಲ್ಟ್ ನಮ್ಗೆ ಗೊತ್ತಾಗೋದು ಜೂನ್ 4ನೇ ತಾರೀಕೆ. ಸೊ ನಂತರ ಬರೋದಾದ್ರೆ ಎರಡನೇ ಕಾರಣ ಏನಿರ್ಬೋದು, ಇದಂತೂ ಮೇಜರ್ ರೀಸನ್. ಇದೇ ಕಾರಣಕ್ಕೆ ಎರಡನೇ ಕಾರಣ ಲಿಂಕ್ ಆಗಿರುತ್ತೆ. ಅಂದ್ರೆ ಹೆವಿ ವೇಟ್ಸ್ ಏನಿದಾವೆ ಇಲ್ಲಿ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ. HDFC ಬ್ಯಾಂಕ್ ಅಲ್ಲಿ ನೋಡಬಹುದು more than 2% ಡೌನ್ ಫಾಲ್ ಕಂಡು ಬಂದಿದೆ. ನಿಮ್ಗೆಲ್ರಿಗೂ ಗೊತ್ತಿದೆ ಹೈಯೆಸ್ಟ್ ವೈಟೇಜ್ ಇರುವಂತ ಸ್ಟಾಕ್ ಇದು ನಿಫ್ಟಿ 50 ಇದರ 2% ಡೌನ್ ಫಾಲ್ ನಿಫ್ಟಿ 50 40ರಿಂದ 50 ಪಾಯಿಂಟ್ಸ್ ಡೌನ್ ಫಾಲ್ ಗೆ ಕಾರಣ ಆಗುತ್ತೆ. ನಂತರ ಇನ್ನೊಂದು ಹೆವಿ ವೇಟ್ ಸ್ಟಾಕ್ ರಿಲಯನ್ಸ್ ಇಂಡಸ್ಟ್ರೀಸ್, ಇಲ್ಲೂ ಕೂಡ ನೋಡಬಹುದು ಆಲ್ಮೋಸ್ಟ್ 2% ಡೌನ್ ಫಾಲ್. ನಂತರ TCS ಅಲ್ಲಿ 0.5%. ಈ ರೀತಿ ಹೆವಿ ವೇಟ್ ಗಳಲ್ಲಿ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿರೋದು ಕೂಡ ನಮ್ಮ ಮಾರ್ಕೆಟ್ ನ ಡೌನ್ ಫಾಲ್ ಗೆ, ಅಂದ್ರೆ more than 1.5% ಡೌನ್ ಫಾಲ್ ಗೆ ಕಾರಣ ಆಗಿದೆ. ನಂತರ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟೇ ಇದೆ. ಇಲ್ಲೇನು ಪಾಸಿಟಿವ್ ಮೊಮೆಂಟಮ್ ಇರಲಿಲ್ಲ. ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಆಗೇ ಇತ್ತು, ಬಟ್ ಅಲ್ಲಲ್ಲೇ ಕೆಲವು ಮಾರ್ಕೆಟ್ಗಳು ಪಾಸಿಟಿವ್ ಕೂಡ ಇತ್ತು, ಅದನ್ನ ನೋಡಬಹುದು. ಚೀನಾ ಮಾರ್ಕೆಟ್ ಮಾತ್ರ ಪಾಸಿಟಿವ್, ಇನ್ನು ಉಳಿದಂತೆ ಕೆಲವು ಮಾರ್ಕೆಟ್ಗಳು ಪಾಸಿಟಿವ್, ಕೆಲವು ನೆಗೆಟಿವ್. ಮಿಕ್ಸ್ಡ್ ರಿಯಾಕ್ಷನ್ ಅಥವಾ 60-40 ರೇಷಿಯೋ ಅಂತ ಹೇಳ್ಬೋದು. ಬೇಕಾದ್ರೆ 60% ಪಾಸಿಟಿವ್, ನೆಗೆಟಿವ್ ಇದ್ರೆ 40% ಪಾಸಿಟಿವ್, ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು. ನಂತರ ಕ್ರೂಡ್ ಆಯಿಲ್ ಕಡೆ ಒಂದ್ಸಲ ಗಮನ ಹರಿಸೋದ್ರೆ $84 ಇದೆ. ಇಲ್ಲಿ ಆಲ್ಮೋಸ್ಟ್ ಸ್ಟೇಬಲ್ ಇದೆ, $83-84 ಅಲ್ಲೇ ಟ್ರೇಡ್ ಆಗ್ತಿದೆ. ಇವತ್ತು ಸ್ವಲ್ಪ ಅಪ್ ಆಗಿದೆ, ಅದು ಕೂಡ ಅಲ್ಪ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿರ್ಬೋದು. ಎಸ್ಪೆಷಲಿ ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಮೇಲೆ ಈ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಅದು ಕೂಡ ಅಲ್ಪ ಸ್ವಲ್ಪ ಕಾಣಿಕೆಯನ್ನ ಕೊಟ್ಟಿದೆ ಇವತ್ತಿನ ಡೌನ್ ಫಾಲ್ ಗೆ ಅಂತ ಹೇಳ್ಬೋದು. ಯಾಕಂದ್ರೆ more than 1.5% ಡೌನ್ ಫಾಲ್ ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಅಲ್ಲೂ ಕೂಡ ಕಂಡು ಬಂದಿದೆ. ಹಾಗಾಗಿ ಇದು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದೆ. ಈ ಸಣ್ಣ ಪುಟ್ಟ ಕಾರಣಗಳಿದ್ದು ಇನ್ನು ಹಲವಾರು ಕಾರಣಗಳು
ಇರಬಹುದು. ಜೊತೆಗೆ ಇವತ್ತು ಗುರುವಾರ ಬೇರೆ, ವೀಕ್ಲಿ ಎಕ್ಸ್ಪೈರಿ ಡೇ. ಸೊ ಅದು ಕೂಡ ಅಲ್ಪ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ. ಸೊ ಸಣ್ಣ ಪುಟ್ಟ ಕಾರಣಗಳು ಹಲವಾರು ಇರ್ತವೆ, ಬಟ್ ಮೇಜರ್ ಕಾರಣ ಅಂತಂದ್ರೆ ಅದು ಎಲೆಕ್ಷನ್ ಅಂತಾನೆ ಹೇಳ್ಬೋದು ಇವತ್ತಿನ ಡೌನ್ ಫಾಲ್ ಗೆ. ಇನ್ನು ಜೊತೆಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ FIS ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ಅನ್ನ ಮಾಡ್ತಾನೆ ಇದ್ದಾರೆ. ಅದು ಕೂಡ ಅಲ್ಪ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ. ಸೊ ಓವರ್ ಆಲ್ 1.5% ಡೌನ್ ಫಾಲ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ನೋಡೋಣ ಯಾವ ರೀತಿ ಮುಂದುವರೆದು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸೊ ಆಸ್ ಆಫ್ ನೌ ನೆಗೆಟಿವ್ ಸೆಂಟಿಮೆಂಟ್ ಇದೆ, ಜೊತೆಗೆ ವಾಲಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ. ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಕೂಡ, ಎಲೆಕ್ಷನ್ ರಿಸಲ್ಟ್ ಒನ್ಸ್ ಬಂತು ಅಂದ್ರೆ ಅದ್ರ ಮೇಲೆ ರಿಯಾಕ್ಷನ್ ಇರುತ್ತೆ ಆಸ್ ಯೂಶುವಲ್. ಸೊ ಖಂಡಿತ ಯಾರು ಇದನ್ನ ಪೊಲಿಟಿಕಲಿ ತಗೊಳಕ್ ಹೋಗ್ಬೇಡಿ. ಇರೋ ವಿಷಯ ಮಾರ್ಕೆಟ್ ಯಾಕೆ ಕರೆಕ್ಟ್ ಆಯ್ತು ಅನ್ನೋದ್ರ ಬಗ್ಗೆ ನಾನು ಮೆನ್ಷನ್ ಮಾಡಿದೀನಿ. ನಾವಂತೂ ನ್ಯೂಟ್ರಲ್ ಪರ್ಸನ್, ಯಾವ ಪಾರ್ಟಿಗೂ ಸೇರಿದವರು ಅಲ್ಲ. ನಮ್ಗೆ ಇಷ್ಟ ಬಂದ ವ್ಯಕ್ತಿಗೆ ವೋಟ್ ಹಾಕ್ತಿವಿ, ನಮ್ ಕೆಲಸ ನಾವು ನೋಡ್ಕೊಳ್ತೀವಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.